ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ಆಕ್ಷನ್ ಪ್ರಿನ್ಸ್ ಬ್ರಿಗೇಡಿಯರ್ ಅರ್ಜುನ್ ಸಕ್ಸೇನಾ ಅಲಿಯಾಸ್ ಮಾರ್ಟಿನ್ ಇದ್ದಾರೆ. ಮಾರ್ಟಿನ್ ಜೊತೆ ಮಾತಾಡೋಣ. ಆ್ಯಂಡ್ ವೆರಿ ಬ್ಯೂಟಿಫುಲ್ ವೈಭವಿ ಶಾಂಡಿಲ್ಯ ಕೂಡ ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ವೆಲ್ಕಮ್. ಹಲೋ, ಹಾಯ್. ಹಾಯ್ ಹಾಯ್ ಹೇಗಿದ್ದೀರಿ ಇಬ್ರು? ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದೆ. ಎಲ್ಲ TV9 ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಎಸ್ ಧ್ರುವ, ಪೊಗರು ಟೈಮಲ್ಲಿ ಮಾತಾಡಿದ್ವಿ. ಪೊಗರು ಟೈಮಲ್ಲಿ ನೀವು ಒಂದು ಮಾತು ಕೊಟ್ಟಿದ್ರಿ, ಇಲ್ಲ ರೆಹಮಾನ್ ಇಷ್ಟು ಲೇಟ್ ಮಾಡಲ್ಲ ಅಂದಮೇಲೆ ಬೇಗ ಬರ್ತೀನಿ ನಾನು ಅಂತೇಳಿ. ಬಟ್ 3 ವರ್ಷ ಕಳೆದೋಯ್ತು. ಬರ್ತಾ ಇದೆ. ಧಮಾಕ, ಡಬಲ್ ಧಮಾಕ. ಹೌದು, ಅಕ್ಟೋಬರ್ 11 ದಸರಾಗೆ ಮಾರ್ಟಿನ್ ಆಗ್ತಾ ಇದೆ. ಡಿಸೆಂಬರ್ ಅಲ್ಲಿ KD ರಿಲೀಸ್ ಆಗ್ತಾ ಇದೆ. ಸೊ 2 ಸಿನಿಮಾ ಬರ್ತಾ ಇದೆ. 2 ಸಿನಿಮಾ ನಿಮ್ಮ ಸಿನಿಮಾನೇ ಪ್ರತಿಸ್ಪರ್ಧಿಯಾಗಿ ಬರ್ತಾ ಇದೆ. ಬಟ್ ಅಫ್ ಕೋರ್ಸ್ ಗ್ಯಾಪ್ ಇದೆ. ಪ್ರತಿಸ್ಪರ್ಧಿ ಅಂತ ಆಗಲ್ಲ, ಏನಕ್ಕೆ ಅಂದ್ರೆ ಗ್ಯಾಪ್ ಇದೆ. ಆಲ್ಮೋಸ್ಟ್ 2.5 months ಗ್ಯಾಪ್ ಇದೆ. ಅಂಡ್ ಆಲ್ಸೋ 2 ಬೇರೆ ಬೇರೆ ಜಾನ್ರ್. ಓಕೆ. ಸೊ ಮಾರ್ಟಿನ್ ತಯಾರಿಲಿ ಇದ್ದೀರಿ ಇವತ್ತು. ಐ ಥಿಂಕ್ ಬಿಸಿ ಡೇ ಇಬ್ರಿಗೂ ಕೂಡ. ಹೇಗೆ ಅನಿಸ್ತಾ ಇದೆ? ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಪ್ರಮೋಷನ್ಸ್ ಎಲ್ಲವೂ ಕೂಡ ಸ್ಲೋಲಿ ಬಿಲ್ಡಿಂಗ್ ಅಪ್. ಹೌದು, ಇವಾಗ ಅಂಬೆಗಾಲು ಇಡ್ತಾ ಇದೀವಿ ಪ್ರಮೋಷನ್ಸ್ಗೆ. ಈಗೆಲ್ಲ ಪ್ಲಾನಿಂಗ್ಸ್ ಎಲ್ಲ ನಡೀತಾ ಇದೆ. ಸೊ ವಿಲ್ ಗೋ ವಿತ್ ದ ಫ್ಲೋ ತರ. Everything is organized actually. We'll go with the flow. ವೈಭವಿ, ಪ್ರಮೋಷನ್ಸ್ಗೆಲ್ಲ ಈಗ ಸ್ಟಾರ್ಟ್ ಆಗಿದೆ. ಸೊ ಗಾಳಿಪಟ 2 ನೋಡಿದ್ವಿ ನಿಮ್ಮನ್ನ, ಈಗ ಮಾರ್ಟಿನಲ್ಲಿ ನೋಡ್ತಾ ಇದ್ದೀವಿ. ಸೊ ಹೇಗೆ ನಡೀತಾ ಇದೆ ಪ್ರಮೋಷನ್ ಕಾರ್ಯಗಳೆಲ್ಲ? Promotion is going superb. We're just getting started. Okay. Yet lot to talk about Martin and meet people and give interviews like to people like you. Okay. Yes. Excited for it. 5ನೇ ತಾರೀಕು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ ಬಿಗ್ ಸ್ಕೇಲ್. ಐ ಥಿಂಕ್ ಇದುವರೆಗೂ ನಾವು ಪ್ಯಾನ್ ಇಂಡಿಯಾ ಮಾತಾಡ್ತಾ ಇದ್ವಿ. ಧ್ರುವ ಇಸ್ ಗೋಯಿಂಗ್ ಪ್ಯಾನ್ ಇಂಟರ್ನ್ಯಾಷನಲ್. ಒಂದು ಬೆಂಚ್ ಮಾರ್ಕ್ ಅಂತ ಒಂದು ಸೆಟ್ ಆಗಿತ್ತು. ನಮ್ದು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಪ್ಯಾನ್ ಇಂಡಿಯಾ ಅನ್ನೋದು ಒಂದಿತ್ತು. ಒಂದು ಸ್ಟೆಪ್ ಮೇಲೆ ಒಂದು ಪ್ರಯತ್ನ ಅನ್ನೋದು ಇರಬೇಕಲ್ಲ. ಸೊ ಇಡೀ ಟೀಮ್ ಡಿಸ್ಕಸ್ ಮಾಡಿದಾಗ ಏನು ಮಾಡಿಲ್ಲ ಅಂದಾಗ ವಾಟ್ ಈಸ್ ಬೆಸ್ಟ್ ಅಂತ ಅಂದಾಗ ಇಂಡಿಯಾದಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅನ್ನೋದು ಯಾರೂ ಮಾಡಿಲ್ಲ ಅನ್ನೋದು ಒಂದು. ಸೊ ಒಂದು ಪ್ರಯತ್ನ ಮಾಡೋಣ ಅಂತ ಸುಮಾರು 1.5 ತಿಂಗಳಾಯಿತು ಇದನ್ನು ಆರ್ಗನೈಸ್ ಮಾಡೋದಕ್ಕೆ. ಯಾಕೆಂದರೆ ಎಲ್ರದ್ದು ವೀಸಾ ಸಿಗಬೇಕು. ಈಗ ಅದನ್ನು ಬ್ರ್ಯಾಂಡ್ ಅದನ್ನು ಲಾಂಚ್ ಆದರೆ ಆವಾಗ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅದೆಲ್ಲ ನಡೆಯೋದು. ಸಿನಿಮಾಗೆ ಅಂತ ಯಾರೂ ಮಾಡಿರಲಿಲ್ಲ. ಮತ್ತು ರಿಪೋರ್ಟರ್ಸ್ ಇಷ್ಟು ಜನ ಬರ್ತಾ ಇರೋದಕ್ಕೂ ನಮಗೆ ವೀಸಾಸ್ ಎಲ್ಲ ಕ್ಯಾನ್ಸಲ್ ಆಗೋಗಿತ್ತು. ಸೊ ಇದಕ್ಕೆ ಅಂತಲೇ ಕೆಲವು ಪ್ರೋಟೋಕಾಲ್ಸ್ ಇದೆ. ಮಹಾರಾಷ್ಟ್ರ ಗೌರ್ಮೆಂಟ್ ಹತ್ರ ಪರ್ಮಿಷನ್ ತೊಗೊಬೇಕಿತ್ತು. ಆ್ಯಂಡ್ ಆಲ್ಸೋ ನಮ್ಮ ಚೀಫ್ ಮಿನಿಸ್ಟರ್ ಅವ್ರ ಹತ್ರ ಲೆಟ್ರೇಡ್ ಮಾಡಿಸಿ ನಾವು ಎಂಬಸಿಗೆ ಹೋಗಿ ಸಬ್ಮಿಟ್ ಮಾಡಿ ಒಂಚೂರು ರೋಲರ್ ಕೋಸ್ಟರೇ ಇತ್ತು. ನಾವು ಎವ್ರಿಥಿಂಗ್ ಇಸ್ ಸೆಟ್. ಈಗ ಫೈನಲಿ 5ನೇ ತಾರೀಕು 21 ಕಂಟ್ರೀಸಿಂದ ಒಂದು 27-28 ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ. ನಾವು ಹೆಂಗಿದ್ರು ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಅವರು ಕ್ಲಬ್ ಮಾಡಿದ್ರೆ ಇನ್ನೂ ಒಂಚೂರು ದೊಡ್ಡದಾಗತ್ತೆ ಅನ್ನೋದು ಒಂದು ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಿದ್ದು. ಒಂದು ಪ್ರಯತ್ನಕ್ಕೆ ಎಲ್ಲರೂ ಬೆಂತಾಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಹೆಜ್ಜೆ ಇಟ್ಟಿದ್ದೀವಿ. ನಿಜ. ಯಾಕಂದರೆ ಧ್ರುವ ಅಂತ ಹೇಳಿದ ತಕ್ಷಣ ಧ್ರುವ ನಮ್ಮ ಹುಡುಗ ಅನ್ನೋದು ಇದ್ದೇ ಇದೆ ಕನ್ನಡಿಗರಲ್ಲಿ. ಸೊ ಧ್ರುವ ಗೋಯಿಂಗ್ ಪ್ಯಾನ್ ಇಂಟರ್ನ್ಯಾಷನಲ್ ಅಂತ ಹೇಳಿದ್ರೆ ಅಫ್ಕೋರ್ಸ್ ಬೆಂಬಲಕ್ಕೆ ಎಲ್ಲರೂ ಕೂಡ ಇದ್ದೇ ಇದ್ದಾರೆ. ಐ ಥಿಂಕ್ ಮೀಡಿಯಾದಿಂದ ಹಿಡಿದು ಹೊರಗಡೆ ಕಾಮನ್ ಪೀಪಲ್ ಎವ್ರಿಬಡಿ ಧ್ರುವ ಅಂದರೆ ಅದೊಂದು ಪ್ರೀತಿ ಇದೆ ಐ ಥಿಂಕ್ ಎಲ್ರಿಗೂ ಕೂಡ. ಸೊ ಅದು ಬಹುಶಃ ಕರ್ಕೊಂಡು ಹೋಗುತ್ತೆ ಅಂತ ಅನ್ಸುತ್ತೆ. ಧ್ರುವ ಇಂಟರ್ನ್ಯಾಷನಲ್ಗೆ ಹೋಗ್ತಾ ಇದ್ದಾನೆ ಅನ್ನೋದಲ್ಲ, ಸಿನಿಮಾ ಹೋಗ್ತಾ ಇದೆ, ಅದರಲ್ಲೂ ಕನ್ನಡ ಸಿನಿಮಾ. ಎಕ್ಸಾಕ್ಟ್ಲಿ ಖುಷಿ ಕೊಡೋದು ಅದು. ಎಕ್ಸಾಕ್ಟ್ಲಿ. ನಮ್ಮ ಹಿರಿಕರಿಗೆ ಈ ಥರ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ರೆ ಅತಿ ಅದ್ಭುತವಾಗಿ ಏನೇನೋ ನಡೆಯೋದು. ಬಟ್ ಏನೂ ಇಲ್ಲದೇನೆ ರೀಚ್ ಆಗಿದ್ದಾರಲ್ಲ, ಎಂತೆಂಥ ಸಿನಿಮಾ. ನಮಗೆಲ್ಲರೂ ಫಾರಿನರ್ಸ್ ಎಲ್ಲರೂ ನೋಡಿದ್ದಾರೆ. ಭಕ್ತ ಕುಂಬಾರ ಎಲ್ಲರೂ ನೋಡಿದ್ದಾರೆ, ನಾಗರಾವ್ ನೋಡಿದ್ದಾರೆ. ಸೊ ನಮಗೆ ಪ್ಲ್ಯಾಟ್ಫಾರ್ಮ್ ಇದ್ದಾಗ ವೈ ಶುಡ್ ವಿ ಯೂಸ್ ಅಂತ. ಸೊ ಇಂಟರ್ನ್ಯಾಷನಲ್ ಪ್ರೆಸ್ ಜರ್ನಲಿಸ್ಟ್ ಎಲ್ಲರೂ ಕೂಡ ಇರ್ತಾರೆ. ಸೊ ಅವ್ರನ್ನ ಫೇಸ್ ಮಾಡಬೇಕು, ಅವ್ರ ಜೊತೆ ಇಂಟರ್ವ್ಯೂಸ್ ಹೇಗೆ ಅನಿಸ್ತಾ ಇದೆ? Like I'm a little nervous sighted, I would say, because now we have to go and speak to all the world press, media people, interact with them, win their hearts, because यहाँ पे इंडिया का नाम रोशन करना है, ये भी एक जिम्मेदारी है इंडियन सिनेमा का. So बहुत एक्साइटेड हूँ, बिकॉज अगर आप देखेंगे कितने सारे लैंग्वेजेस, कितने सारे कंट्रीज़ में हम रिलीज़ करने वाले हैं एक साथ. इजिप्ट,
Russia, China, Thailand, Korea, Japanese, like all these languages. It's not easy to do this, and we are just trying our best to do it, and we just hope कि कि सारी दुनिया से प्यार मिले मार्टिन के लिए. ಲವ್ಲಿ. ಧ್ರುವ 13 ಲ್ಯಾಂಗ್ವೇಜಸ್ ಐ ಥಿಂಕ್ ಅಲ್ಲ? ಇಂಗ್ಲಿಷ್ ಬಿಟ್ಟು 12 ಲ್ಯಾಂಗ್ವೇಜಸ್. Okay. ನಮ್ದು ಯೂಶಲಿ ಇದೆಯಲ್ಲ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ಈ ಸರಿ ಇಂಡಿಯಾದಲ್ಲಿ ಬೆಂಗಾಲಿ ಆ್ಯಡ್ ಆಗಿದೆ. ಬೆಂಗಾಲಿ. ಓಕೆ. ಬೆಂಗಾಲಿ ಆ್ಯಡ್ ಆಗಿದೆ. ಅಲ್ಲಿ ಚೈನೀಸು, ಜಾಪನೀಸು, ಕೊರಿಯನ್, ಸ್ಪ್ಯಾನಿಷ್, ರಷ್ಯನ್. ಸೊ ಈ ಥರ ನಮಗೆ ಇದು ಹೆಂಗೆ ಸ್ಟಾರ್ಟ್ ಆಗಿದೆ. ಆಲ್ಸೋ ಅರೇಬಿಕ್ ಆಲ್ಸೋ. ಯಾ, ನಮ್ಗೆ ಹೆಂಗೆ ಸ್ಟಾರ್ಟ್ ಆಗಿದ್ದಿತ್ತು ಅಂದರೆ, ಫಸ್ಟ್ ಟೀಸರ್ ಬಿಟ್ಟಾಗ ಚೈನಾದವ್ರು ಅಪ್ರೋಚ್ ಮಾಡಿದ್ರು. ಓಕೆ. ನಾವು ಡಬ್ ಮಾಡ್ಕೊತೀವಿ ಈ ಸಿನಿಮಾನ ಅಂತ ಒಂದು ಏಜೆನ್ಸಿಯಿಂದ. ಓಕೆ, ಚೈನೀಸ್ ಆದಮೇಲೆ ನಮ್ಮ ಪ್ರೊಡ್ಯೂಸರು ಈಸ್ ಐ ಶುಡ್ ಟೆಲ್ ಹೀಸ್ ಅ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್. ಐ ಟೆಲ್ ಯು ವೈ. ಚೈನಾದಾದಮೇಲೆ ನಮಗೆ ಬಿಫೋರ್ ರೀ ರೆಕಾರ್ಡಿಂಗು ಸಿನಿಮಾ ಒಂದು ರನ್ ಥ್ರೂ ನೋಡ್ತಾರೆ. ಫೈನಲ್ ಟ್ರಿಮ್ಮಿಂಗ್ ಆದಮೇಲೆ ರವಿ ಬಸೂರ್ ಅವರು ಆನ್ ಬೋರ್ಡ್ ಆದಾಗ ಸಿನಿಮಾ ನೋಡಿದ್ರು. ಇದೇನು ರೀ, ಇದು ಇಂಟರ್ನ್ಯಾಷನಲ್ ರೇಂಜಲ್ಲಿದೆ ಅಂತ ಹೇಳಿದ್ರು. ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂತು ಎಲ್ರಿಗೂ. ಓಕೆ, ಹಿಂಗೆಲ್ಲ ಹೇಳಿದ್ರಲ್ಲ, ಇದು ಚೈನೀಸ್ ಅವ್ರದ್ದು ಹಿಂಗಿದ್ರೆ ಆಗ್ತದೆ, ಒಂದು ಪ್ರಯತ್ನ ಮಾಡೋಣ ಅಂತ ಒಂದು ಟೀಮ್ ಡಿಸೈಡ್ ಮಾಡಿದಾಗ, ಆಗುತ್ತೋ ಇಲ್ವೋ ನೋಡೋಣ ಅಂತ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇಡೀ ಎಂಟೈರ್ ಸಿನಿಮಾ ಡಬ್ ಮಾಡಾದ್ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ, ಎಲ್ಲನೂ ಇಷ್ಟು ಬೇಗ ಮುಗಿಸಿದ್ದೀವಿ, ಲೇಟ್ ಆದ್ರೂ ಏನೋ ಒಂದು ಇನೋವೇಟಿವ್ ಆಗಿ ಮಾಡಬೇಕು ಅಂತ ಒಂದು ಪ್ರಯತ್ನ, ಒಂದು ನಿಟ್ಟಿನಲ್ಲಿ ಎಲ್ಲರೂ ಒಂದು ಹೆಜ್ಜೆ ಇಟ್ಟಿದ್ದೀವಿ. ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಇದು ಒಂದು ನಂಬಿಕೆ ಮೇಲೆ ಹೋಗಿರೋದು. ಫಸ್ಟ್ ಫ್ರೇಮಿಂದನೇ ಕತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಎಲ್ಲ ನಿಮಗೆ ಇಟ್ ಈಸ್ ಅ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ಆಡಿಯನ್ಸ್ನ ಎಂಗೇಜ್ ಹೆಂಗೆ ಮಾಡಬೇಕು ಅನ್ನೋದು ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ತುಂಬಾ ವರ್ಕ್ ಮಾಡಿರುವಂಥ ಸ್ಕ್ರೀನ್ ಪ್ಲೇ. ಸೆಕೆಂಡ್ ಹಾಫಲ್ಲಿ ಎವ್ರಿಥಿಂಗ್ ವಿಲ್ ಅನ್ಫೋಲ್ಡ್. ಫಸ್ಟ್ ಹಾಫಲ್ಲಿ ಇರೋದಲ್ಲ, ಸೆಕೆಂಡ್ ಹಾಫಲ್ಲಿ ಏನಕ್ಕೆ ಅನ್ನೋದು ಪ್ರತಿಯೊಂದು ಸೀನ್ಗೂ ಕನೆಕ್ಷನ್ಸ್ ಇರುತ್ತೆ ಸೆಕೆಂಡ್ ಹಾಫಲ್ಲಿ. ಮತ್ತು ಟೈಮ್ ಲೈನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದಿಸ್ ಇಸ್ ವೆರಿ ಟ್ರಿಕಿ ಸ್ಕ್ರೀನ್ ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ. ಎ ಪಿ ಅರ್ಜುನ್ ಅವ್ರ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ ಸಿನಿಮಾದಲ್ಲಿ. ಡೈರೆಕ್ಷನ್, ಕತೆ ಮಾಡಿದ್ದು ಅರ್ಜುನ್ ಸರ್ಜಾ ಸರ್. ಹೌದು. ನಿಮಗೆ ಅಂತಾನೆ ಕತೆ ಬರ್ತಿದ್ರ ಅಥವಾ ಹೇಗೆ ಅರ್ಜುನ್ ಸರ್? ಒಂದು ಲೈನ್ ಇತ್ತು. ಓಕೆ. ಆ ಲೈನಲ್ಲಿ ಅದು ಆ ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿತ್ತು. ಸೊ ಅದನ್ನ ಬಿಲ್ಡ್ ಮಾಡಿದ್ದು. ಓಕೆ. ಸೊ ಮೊದಲನೇ ಸಿನಿಮಾದಲ್ಲೂ ಅರ್ಜುನ್, ಸೊ ಈಗಲೂ ಅರ್ಜುನ್. ಅದು ಎ ಪಿ ಅರ್ಜುನ್ ಇಂದ ಅರ್ಜುನ ಅಥವಾ ಅರ್ಜುನ್ ಸರ್ಜಾ ಅವರಿಂದ ಅರ್ಜುನ ಅಥವಾ ಯಾರಿಂದ ಬಂದಿದ್ದ ಅರ್ಜುನ್? ಬಂದು ಎ ಪಿ ಅರ್ಜುನ್. ಇದು ಬಂದು ಆ್ಯಕ್ಚುಲಿ ಎ ಪಿ ಅರ್ಜುನ್ ಅವರೇ. ಕಥೆಯಲ್ಲಿ ಅಂಕಲ್ ಬರೆದಿರೋ ಕಥೆಯಲ್ಲಿ ಹೆಸರು ಮೆನ್ಷನ್ ಮಾಡಿರಲಿಲ್ಲ. ಬಟ್ ಇದು ಎ ಪಿ ಅರ್ಜುನ್ ಅವರೇ, ಈ ಹೆಸರು ಇಡೋಣ ಅಂತ ಹೇಳಿ. ಏನಕ್ಕಂತ ನನ್ನ ಹೆಸರಲ್ಲೇ ಅರ್ಜುನ್ ಕ್ಯಾರೆಕ್ಟರ್ ಇರಲಿ ಅಂತ ನಾವು. ಓಕೆ. ಕಿಸ್ಸಲ್ಲಿ ಒಂದ್ಸರಿ ಅರ್ಜುನ್ ಹೆಸರು ತುಂಬಾ ಅರ್ಜುನ ಲಾಂಛನ ಅಂತ ಯಾವುದೋ ಒಂದು ಸಾಂಗ್. ಹೌದು. ಸಿನಿಮಾ ಡ್ಯೂರೇಷನ್ ಬಂದು 2 hours 29 minutes, ಇನ್ಕ್ಲೂಡಿಂಗ್ ಟೈಟ್ಲ್ ಕಾರ್ಡಿಂದ ಎಂಡ್ ರೋಲಿಂಗ್ ಕಾರ್ಡ್ವರೆಗೂ. ದಿಸ್ ಇಸ್ ದ ಲೆಂತ್. ಸೊ ಫಾಸ್ಟ್ ಆಗಿರತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತೆ ಕಥೆ ಹೇಳ್ತಾ ಇದ್ದೀವಿ. ಬ್ರಿಗೇಡಿಯರ್ ಅರ್ಜುನ್ಗೋಸ್ಕರ ನಿಮ್ಮ ತಯಾರಿ, ಯಾಕಂದ್ರೆ ಅಲ್ಲಿ ಇಬ್ರು ಘಟಾನುಘಟಿಗಳ ಜೊತೆಗೆ ಫೈಟ್ ಮಾಡ್ತೀರಿ. ಒಂದು ಟೀಸರ್ ಅಲ್ಲಿ ನೋಡಿದ್ವಿ ನಾವು, ಒಂದು ಜೊನಾಥನ್ ಅಂಡ್ ಒನ್ ಮೋರ್ ಗೈ ಇಸ್ ದೇರ್. ನೇಥನ್ ಜಾನ್ಸ್. ಓಕೆ. ಅವರು ಟ್ರಾಯಲ್ ಮಾಡಿದ್ರೆ, ಹಿಂಗೆ ಹಲವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಇನ್ನೊಬ್ರು ಹಿಸ್ ಕಾಲ್ಡ್ ನೆಕ್ಸಿಲಾ, ಹಿಸ್ ನೇಮ್ ಇಸ್ ರುಬಿಲ್. ಓಕೆ. ಓಕೆ. ವರ್ಲ್ಡ್ ಅಲ್ಲೇ ಅವ್ರಿಗೆ ದೊಡ್ಡ ನೆಕ್ ಇರೋದು. ಗಾಡ್ಜಿಲಾ ತರ ಹಿಸ್ ಕಾಲ್ಡ್ ನೆಕ್ಸಿಲಾ. ಓಕೆ. ಅವ್ರದ್ದೊಂದು ವರ್ಲ್ಡ್ ರೆಕಾರ್ಡ್ ಇದೆ. ಓಕೆ. ಆ್ಯಕ್ಷನ್ ಇರತ್ತೆ. ನಾನು ಬೇರೆ ಲೆವೆಲಲ್ಲಿ ಅಂತ ಎಲ್ಲ ಏನು ಹೇಳಿದೆ, ಲೆಟಸ್ ಕೀಪ್ ಇಟ್ ಲೋ ಪ್ರೊಫೈಲ್. ಆ್ಯಕ್ಷನ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ನನಗೆ, ಯಾಕಂದರೆ ದೇ ಆರ್ ಹ್ಯೂಜ್ಲಿ ಬಿಲ್ಟ್. ಅವ್ರ ಮುಂದೆ ಇಬ್ರು ನಿಮ್ಮನ್ನ ಫೇಸ್ ಮಾಡುವಾಗ ನೀವು ಒಬ್ಬ ಅವ್ರನ್ನ ಫೇಸ್ ಮಾಡ್ತಾ ಇರ್ತೀರಿ. ಸೊ ನಿಜವಾಗ್ಲೂ ಕೆಲವೆಲ್ಲ ಏಟ್ ಬಿತ್ತು ಸತ್ಯವಾಗ್ಲೂ. ಅಂದ್ರೆ ಅವರು ಮಾಮೂಲಿ ಆಕ್ಷನ್ ಮಾಡಿದ್ರು ಅದು ಏಟ್ ಬೀಳತ್ತೆ. ಆಮೇಲೆ ಅವ್ರಿಗೂ ದೇರ್ ಆಲ್ ಎಕ್ಸ್ಪೀರಿಯನ್ಸ್ಡ್ ಅಲ್ವಾ. ಕೆಲವು ಸರಿ ಹಂಗಾಗತ್ತೆ. ನಾವು ಯಾವ ಫೈಟ್ ಮಾಡಿದ್ರು ಎಲ್ಲ ಆರ್ಟಿಸ್ಟ್ಗೂ ಆಗಿರುತ್ತೆ. ಸೊ ಇವ್ರ ಕೈಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಏಟ್ ಬಿತ್ತು ಅಷ್ಟೇ. ಓಕೆ. ಎಕ್ಸ್ಪೀರಿಯನ್ಸ್ ಆಯ್ತಾ ಅದು ಪೆಟ್ಟಾಗಿದ್ದೆಲ್ಲ? ಓಕೆ.
ಅದೇ ತಕ್ಕನಾಗ ಒಂದು ಬಾಡಿ ರೆಡಿ ಮಾಡಬೇಕು ಅಂತ ಹೇಳಿದಾಗ ಆ್ಯಂಡ್ ನಿಮ್ಮ ಮೈ ಮೇಲೆಲ್ಲ ಟ್ಯಾಟೂಸು ದಟ್ ಇಂಡಿಯನ್ ತುಂಬಾ ಚೆನ್ನಾಗಿ ಹೈಲೈಟ್ ಆಗ್ತಾ ಇರುವಂಥ ಒಂದು ಟ್ಯಾಟೂ. ಸೊ ಅದಕ್ಕೆಲ್ಲ ಹೇಗೆ ಪ್ರಿಪರೇಷನ್? ಡೈರೆಕ್ಟರ್ ರಿಕ್ವೈರ್ಮೆಂಟ್ ಪ್ರಕಾರ ಐ ಹ್ಯಾಡ್ ಟು ಪುಟ್ ಆನ್ ಒಂದು 25 kg ಅಂತ ಅವ್ರು ಅಂದ್ಕೊಂಡಿದ್ದೆ. ಒಂದು 22-23 kg ಸೈಜ್ ಅದೇ. ಅವ್ರು ಹೇಳಿದ್ದು ನಾನು ಎಷ್ಟೇ ವೈಟ್ ಶಾರ್ಟ್ ಇದ್ರೂ ಎಷ್ಟು ಜನ ಇದ್ರೂ ನೀನು ಹೈಲೈಟಾಗಿ ಕಾಣಿಸ್ಬೇಕು, ನಿನಗೆ ಅಷ್ಟು ಫಿಸಿಕ್ ಇರಬೇಕು, ಬಿಕಾಸ್ ಕ್ಯಾರೆಕ್ಟರ್ ಡಿಮಾಂಡ್ಸ್. ಆ್ಯಂಡ್ ಆಲ್ಸೋ ಕತೆ ಕೇಳಿದ ತಕ್ಷಣ ಇವನು ಬೀಸ್ಟ್ ಅನ್ರಿ ಈ ಸಿನಿಮಾದಲ್ಲಿ ಅನ್ನಂಗೆ ಪ್ರತಿಯೊಂದು ಸೀನೂ ಹೆಣದಿರೋದು. ಟು ಶೂಟ್ 150 minutes we have taken 250 days. 250 days ಶೂಟ್ ಮಾಡ್ತೀವಿ. ಟೋಟಲ್ 150 minutesಗೆ 149-150 minutes. ಇಂಡಿಯನ್ ಟ್ಯಾಟೂ ಬಗ್ಗೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗಲೇ ಗೊತ್ತಾಗೋದು ಯಾಕೆ ಇಂಡಿಯನ್ ಟ್ಯಾಟೂ ಇದೆ. ಅದೇ ಪಾಕಿಸ್ತಾನಲ್ಲಿ ಒಬ್ಬ ಇಂಡಿಯನ್ ಸಿಗಾಕೊಂಡ ಅನ್ನೋದು ಅಷ್ಟೇ ನಾವು ಫಸ್ಟ್ ಟೀಸರ್ನ ಬಿಟ್ಕೊಟ್ಟಿದ್ದೀವಿ. ಬಟ್ ಈಸ್ ವಾರ್ಗೆ ಸಂಬಂಧಪಟ್ಟಿದ್ದಲ್ಲ ಸಿನಿಮಾ, ಆರ್ಮಿಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ಏನು ಅನ್ನೋದು ನೀವು ನಿಮ್ಮ ಮ್ಯಾನರಿಸಮ್, ಸೊ ಅದನ್ನ ಹೇಗೆ ಕ್ಯಾರಿ ಮಾಡಿದ್ರೆ? ಯಾಕಂದ್ರೆ ಅದೊಂದು ಸಿಗಾರ್ ಸೇದೋ ಸ್ಟೈಲ್ ಇದೆ ನಿಮ್ಮದು. ಆ ಸಿಗಾರ್ ಸೇದಿ ಹೊಗೆ ಬಿಟ್ಟು ಆ ನಗೋ ಒಂದು ಸ್ಟೈಲು. ಸೊ ಈ ಮ್ಯಾನರಿಸಮ್ ಎಲ್ಲ ಹೇಗೆ? ಅದರಲ್ಲೇ ಹೇಳ್ಬಿಟ್ಟಿದ್ದೀವಿ. ಇಫ್ ಯು ವಾಂಟ್ ಟು ವಿಟ್ನೆಸ್ ದ ಮ್ಯಾಡ್ನೆಸ್ ಪ್ಲೀಸ್ ಕಮ್ ಅಂಡ್ ವಾಚ್ ಮಾರ್ಟಿನ್ ಅಂತ. ಹೀ ಈಸ್ ಮ್ಯಾಡ್. ಅರ್ಜುನ್ ಅನ್ನೋ ಕ್ಯಾರೆಕ್ಟರ್ ಒಂಥರ ಹುಚ್ಚನ್ ಥರ ಸೈಕೋ ಥರ. ನೀವು ನೋಡಿ, ನಾನು ತುಂಬ ಬಾಯ್ ಬಿಡಿಸ್ತಾ ಇದ್ದೀರಾ ನೀವು. And that dialogue, don't teach your father. ಅದಿನ್ನೂ ರಿವೀಲ್ ಆಗಿಲ್ಲ. ಓಕೆ ಫೈನ್. ಸೊ ನೀವು ತುಂಬಾ ಎಂಜಾಯ್ ಮಾಡಿದ್ದು ಹಾಗಾದ್ರೆ ಈ ಡೈಲಾಗ್ ಪೋರ್ಷನ್ಸ್ ಅಲ್ಲಿ ಇವೆಲ್ಲವೂ ಕೂಡ ಯಾವುದು ನಿಮಗೆ? ಇಲ್ಲ, ಲವ್ ಎಪಿಸೋಡ್, ಲವ್ ಸ್ಟೋರೀಸ್, ಕಾಶ್ಮೀರಲ್ಲಿ ನಡೆದಂಥ ಲವ್ ಎಪಿಸೋಡ್ ಏನಿದೆಯೋ ಅದನ್ನ ಐ ಥರಲಿ ಎಂಜಾಯ್ಡ್. ಯಾಕೆಂದ್ರೆ ಫನ್, ಇಟ್ ವಾಸ್ ಫನ್. ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ ನಮಗೆ? ಇಲ್ವಾ? ಟಚ್ ಮಾಡ್ಬೇಟ, ಸಾರಿ, ಆಕ್ಷನ್. ಬ್ಯಾಗ್ ಇರುತ್ತೆ, ಟಚ್ ಮಾಡಬೇಡ, ಕೊಪ್ಪ ಬರುತ್ತೆ, ನನ್ನ ಹತ್ರ ಇದ್ರೂ ಕೊಡಲ್ಲ. ಅದು ಬ್ಯಾಗ್ ಇರುತ್ತೆ. So I have a bag and then he wants to take a water bottle and I'm like, don't. ಗುಡ್. ಸೊ ನೀವು ಯಾವ್ದಕ್ಕೆ ಡಬ್ ಮಾಡಿದ್ರೆ? ಎಷ್ಟು ಲ್ಯಾಂಗ್ವೇಜ್? ಕನ್ನಡ ಮಾಡಿದ್ರಿ? ಕನ್ನಡ ಮಾಡಿದ್ದೀನಿ. ಮೋಷನ್ ಪೋಸ್ಟರ್ ಒಂದು ಡೈಲಾಗ್ ನೀವು ಬರ್ದಿದೆ, ನೀವು ಇನ್ಸ್ಟಾದಲ್ಲೂ ಶೇರ್ ಮಾಡಿದ್ರಿ. ಐ ಆಮ್ ಕಮಿಂಗ್, ಪ್ಲೀಸ್ ಫರ್ಗಿವ್ ಮೀ. ಐ ಆಮ್ ಕಮಿಂಗ್ ಟು ರೂಲ್, ಪ್ಲೀಸ್ ಫರ್ಗಿವ್ ಮೀ. ಐ ವಿಲ್ ರೂಲ್ ಅಗೇನ್, ಪ್ಲೀಸ್ ಫರ್ಗಿವ್ ಮೀ. ಸೊ ಇದನ್ನ ಯಾರಿಗೆ, ಯಾವಾಗ, ಯಾವ ಸಂದರ್ಭದಲ್ಲಿ ಹೇಳಿದ್ದು? ಯಾವುದು ಸಂದರ್ಭ ಸಹಿತ ವಿವರಿಸಿ ದಯವಿಟ್ಟು. ಇಲ್ಲ, ಇದು ಯಾವುದು ಪರ್ಸನಲ್ ಅಲ್ಲ. ಇಟ್ ಈಸ್ ಅ ಕ್ಯಾರೆಕ್ಟರ್. ಅವ್ನು ಪ್ರಿಸನ್ ಅಲ್ಲಿ ಇದ್ದಾಗ ಅದನ್ನೇ ಹೇಳೋ ಅಂತ ಲೈನ್ಸ್. ಐ ವಿಲ್ ರೂಲ್ ಅಗೇನ್ ಅಂತ. ಅಫ್ಕೋರ್ಸ್ ಸುಂದರ್ ಮಾಮ ಹೇಳ್ತಾ ಇದ್ರು, ಕನ್ನಡದ ಮುಂದಿನ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ದಟ್ ಇಸ್ ಧ್ರುವ ನನ್ನದರ್ ದ್ಯಾನ್ ಅಂತ ಹೇಳಿ. ಸೊ ಅವ್ರ ಮಾತಿಗೆ ಇಲ್ಲ, ಏನು ಅಂದರೆ ಆ್ಯಸ್ ಫಾರ್ ಆ್ಯಸ್ ಒಳ್ಳೆ ಕತೆ ಸಿಗೋವರೆಗೂ, ಒಳ್ಳೆ ಕನ್ಸೀವ್ ಮಾಡೋ ಡೈರೆಕ್ಟರ್ ಸಿಗೋವರೆಗೂ, ಮತ್ತು ಇಂಟ್ರೆಸ್ಟು ಬರ್ಸೋ ಥರ ಎಕ್ಸಿಕ್ಯೂಷನ್ ಮಾಡೋವರೆಗೂ ಯಾರೂ ಸ್ಟಾರ್ ಆಗೋಕ್ಕಾಗೋದೇ ಇಲ್ಲ. ಕತೆ ಯಾವಾಗ ಸ್ಟಾರ್ ಆಗುತ್ತೋ ಅದನ್ನು ಕರೆಕ್ಟಾಗಿ ಡೈರೆಕ್ಟ್ ಪ್ರೆಸೆಂಟ್ ಮಾಡಿದ್ರೇ ಸ್ಟಾರ್ ಆಗೋದು. ಈಗ ನೀವು ಬಿಡೋ ಒಂದು ಪ್ರತಿಯೊಂದು ಫ್ರೇಮ್ನೂ ಜಡ್ಜ್ ಮಾಡ್ತಾರೆ. ಯಾಕೆಂದರೆ ಎಲ್ರಿಗೂ ಆ ಟೆಕ್ನಾಲಜಿ ಮೇಲೆ ಒಂಚೂರು ನಾಲೆಡ್ಜ್ ಇದೆ. ಎವ್ರಿಬಡಿ ಕ್ಯಾನ್ ಈಸಿಲಿ ಜಡ್ಜ್ ಇದರಲ್ಲಿ ವಿಷಯ ಇದೆಯೋ ಇಲ್ವೋ ಅಂತ. ನೀವು ಏನು ಕಂಟೆಂಟ್ ಬಿಟ್ರೂ ಅದು ಚೆನ್ನಾಗಿದ್ರೆ ಮಾತ್ರ ಓಕೆ ನೋಡಬೇಕು, ನೋಡಬಾರ್ದು ಅಂತ ಡಿಸೈಡ್ ಆಗೋಗಿದ್ರೆ. ಇಷ್ಟು ಓಪನ್ ಆಗಿರಬೇಕಾದ್ರೆ ಸೊ ಅದನ್ನು ಕರೆಕ್ಟ್ ರೀತಿಯಲ್ಲಿ ಮಾಡಬೇಕು ಅನ್ನೋದು ಎಲ್ಲರ ಪ್ರಯತ್ನ. ಆ್ಯಂಡ್ ಆಲ್ಸೋ ಐ ನೋ ದೇರ್ ಆರ್ ಸೋ ಮೆನಿ ಪೀಪಲ್ ಔಟ್ ದೇರ್ ಹೂ ಆರ್ ಮೋರ್ ಟ್ಯಾಲೆಂಟೆಡ್. ನನಗಿಂತ ಚೆನ್ನಾಗಿ ಡಾನ್ಸ್ ಮಾಡೋರು ಎಷ್ಟು ಜನ ಅವಕಾಶ ಇಲ್ಲದೆ ಇರ್ತಾರೆ. ನನಗಿಂತ ಫೈಟ್ ಮಾಡೋರು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಲ್ಲ. ಸೊ ಎಲ್ಲೋ ದೇವ್ರ ಭಗವಂತನ ಕೃಪೆ ನಮಗೆ ಅವಕಾಶ ಸಿಕ್ಕಿದೆ. ಸೊ ಇಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ಅವ್ರದ್ದು ಸ್ಟೋರೀಸ್ ಎಲ್ಲ ಕೇಳಿದ್ರೆ, ಈ ಗುರು ನನಗೂ ಮಾಡ್ತಿದ್ದೆ, ನನಗೆ ಚಾನ್ಸ್ ಸಿಕ್ಕಿಲ್ಲ, ಇಲ್ಲ ನಾನು ಹಿಂಗೆ ಮಾಡ್ತಿದ್ದೆ, ನನಗೆ ಹಂಗಿಲ್ಲ, ನಂಗೆ ಹಿಂಗಿಲ್ಲ, ರೀಸನ್ಸ್ ಬಿಟ್ಬಿಡಿ. ಬಟ್ ಇವಾಗ ನಮಗೆ ಸಿಕ್ಕಿದ್ದಾಗ, ಈ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಕ್ಕಿದ್ದಾಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಆಫ್ ದಿಸ್ ಫಾರ್ ಗ್ರಾಂಟೆಡ್. ನಮ್ಮದು 100%. ನಾನು ಏನಿದೆಯೋ ಅದನ್ನು ನಾನು ಬಿಡ್ತೀನಿ, ಏನಿದೆಯೋ ನಾನು ಅದನ್ನು 100% ಮಾಡ್ತೀನಿ. ಕಸ ಗುಡಿಸ್ಬೇಕು 100%, ಇಲ್ಲ ನಾನು ಕೈ ಹಾಕಲ್ಲ.
ಸೊ ನಮ್ಮ ಅಂಕಲ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅತಿವೃಷ್ಟಿ ಇಲ್ಲ ಅಂದರೆ ಅನಾವೃಷ್ಟಿ ನನ್ನ ಮಗ ಅಂತ. ಹ್ಞೂ ಮಾಡ್ತೀನಿ ಅಂದರೆ ಫುಲ್ಲು, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ಸೊ ಐ ಥಿಂಕ್ ಯು ವಿಲ್ ರೂಲ್ ಅಗೈನ್. KD ಡಿಸೆಂಬರ್ ಬಿಡುಗಡೆ ಆಗ್ತಾಯಿದೆ. ಆಲ್ಮೋಸ್ಟ್ KDನೂ ಆಗೋಗಿದೆ ಸಿನಿಮಾ, ಸಾಂಗ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ, ಮತ್ತು ಡಬ್ಬಿಂಗ್ ಮಾಡಬೇಕು. ಓಕೆ. KD ಇಸ್ ಆಲ್ಸೋ ಆಲ್ ಸೆಟ್. ಇದು ಮಾರ್ಟಿನ್ದು ಪ್ರಮೋಷನ್ ಆಗಿದ ತಕ್ಷಣ KD ಇದು ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಎರಡೂ ಕ್ಯಾರೆಕ್ಟರ್ ಎಂಟೈರ್ಲಿ ಡಿಫ್ರೆಂಟ್ ಅನ್ಸುತ್ತೆ. Genre ಕಂಪ್ಲೀಟ್ ಅದು ಡಿಫ್ರೆಂಟ್. ಪ್ರಾಪರ್ ಕಲ್ಟು ನಮ್ಮ ಸೊಗಡು ಅನ್ಸುತ್ತೆ KD. ಮಾರ್ಟಿನ್ ಬಂದು ಫುಲ್ ಸ್ಟೈಲಿಶು, ಫುಲ್ ಇದೊಂಥರ. ಎರಡೂ ಬೇರೆ ಬೇರೆ. ಆಗಸ್ಟ್ 4ನೇ ತಾರೀಕು ವೀರೇಶ್ ಥಿಯೇಟ್ರಲ್ಲಿ 1 ಗಂಟೆ ಶೋಗೆ ನಮ್ಮ VIPs, ನಮ್ಮ ಕನ್ನಡ ಕಲಾಭಿಮಾನಿಗಳಿಗೇ ಒಂದು ಶೋ ಅವ್ರಿಗೆ ಅರೇಂಜ್ ಮಾಡಿದ್ದೀವಿ. ಬುಕ್ ಮೈ ಶೋಲ್ಲಿ ಟಿಕೆಟ್ ಸಿಗತ್ತೆ, ಅದರಲ್ಲಿ ಬರೋ ದುಡ್ಡು ನಾವು ಗೋಶಾಲೆ ಕೊಡ್ತಾಯಿದ್ದೀವಿ. ವಿಶೇಷ ಏನು ಅಂದರೆ, ನಿಮಗೆ 4ನೇ ತಾರೀಕು ಟ್ರೈಲರ್ ನೋಡ್ತಿರಲ್ಲ, ಆ ಕಟ್ಟೆ ಬೇರೆ ಇರುತ್ತೆ. 5ನೇ ತಾರೀಕು ಯೂಟ್ಯೂಬಲ್ಲಿ ಬಿಡೋ ಕಟ್ಟೆ ಬೇರೆ ಇರುತ್ತೆ. ಯಾಕೆಂದರೆ ಇಲ್ಲಿ ಬರೋದು ಎಕ್ಸ್ಕ್ಲೂಸಿವ್ ಅಲ್ವಾ. ಇಲ್ಲೂ ಬೇರೆ ಕಟ್ಟಿರುತ್ತೆ, ಅಲ್ಲೂ ಬೇರೆ ಕಟ್ಟಿರುತ್ತೆ. ಸೊ ಥಿಯೇಟ್ರಿಗೆ ಬಂದರೆ ನಿಮಗೆ ಫುಲ್ ಬೇರೆ ನೋಡ್ಬೋದು, ಯೂಟ್ಯೂಬಲ್ಲಿ ಬೇರೆನೇ ನೋಡಿ. ಸ್ಟಾರ್ ಫ್ಯಾನ್ಸ್ ವಾರ್, ಸೊ ನಿಮಗೂ ಕೂಡ ಗೊತ್ತು. ಸೊ ಈ ಫ್ಯಾನ್ ವಾರ್ಗಳು ಅದರದೇ ಆದ ರೀತಿಯಲ್ಲಿ ಟ್ರೆಂಡಿಂಗ್ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಈ ಮೂಲಕ ಈ ಪ್ಲಾಟ್ಫಾರ್ಮಲ್ಲಿ ಹೇಳ್ತೀರಿ? ಯಾರೋ ಒಬ್ರು ಪ್ರವೋಕ್ ಮಾಡಿದಾಗ ಇನ್ನೊಬ್ರು ಟ್ರಿಗರ್ ಆಗ್ತಾರೆ. ಕರೆಕ್ಟ್. ಸೊ ಏನು ಒಬ್ಬರು ಬಿಹೇವಿಯರ್ ಇನ್ನೊಬ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಇಟ್ ಹ್ಯಾಪನ್ಸ್. ಸ್ಟಾಪ್ ಮಾಡಿ ಅಂತ ನಾನು ಹೇಳೋದಕ್ಕೆ ನಾನು ಯಾರೂ ಅಲ್ಲ. ಆ್ಯಂಡ್ ಆಲ್ಸೋ ಟ್ರಿಗರ್ ಆಗಿರೋರು ಸುಮ್ಮನೆನೂ ಟ್ರಿಗರ್ ಆಗಿರಲ್ಲ ಅಲ್ವಾ. ಎಲ್ಲದಕ್ಕೂ ರೀಸನ್ ಇರುತ್ತೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರಲ್ಲ. ಸೊ ಅದಕ್ಕೆ ಅದಾದೇ ರೀಸನ್ಸ್ಗಳಿರುತ್ತೆ. ಇಟ್ ಹ್ಯಾಪನ್ಸ್, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಎಲ್ಲವನ್ನೂ ತೊಗೊಂಡು ಮುಂದೆ ಹೋಗ್ತಾ ಇರಬೇಕು ಅಂತೇಳಿ. ಎಕ್ಸಾಕ್ಟ್ಲಿ. ಓಕೆ, ಇವಾಗ ಆಗ್ತಾ ಇರುವಂಥ ಇಂಡಸ್ಟ್ರಿಯ ಡೆವಲಪ್ಮೆಂಟ್ಸ್, ಬೆಳವಣಿಗೆಗಳು, ಒಳ್ಳೆ ಬೆಳವಣಿಗೆಗಳಂತೂ ನೋಡ್ತಾ ಇಲ್ಲ. ಕೆಲವೊಂದಷ್ಟು ಕಹಿ ಘಟನೆಗಳು, ಬೆಳವಣಿಗೆಗಳಾಗಿದೆ. ಅದ್ರ ಬಗ್ಗೆ ಎನಿಥಿಂಗ್ ಯು ವಾಂಟ್ ಟು ರಿಯಾಕ್ಟ್? ನೋ, ಐ ರಿಯಲಿ ಡೋಂಟ್ ವಾಂಟ್ ಟು ರಿಯಾಕ್ಟ್. ಬಿಕಾಸ್ ಯಾರ್ಯಾರ ವ್ಯೂ ಅಲ್ಲಿ ಏನೇನಿರುತ್ತೋ ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂತ ಗುಂಪಲ್ಲಿ ಗೋವಿಂದ ನಂದೊಂದು ಮಾತಿರಲಿ ಅಂತ ಏನೇನೋ ರ್ಯಾಂಡಮ್ ಆಗಿ ಮಾತಾಡೋದಕ್ಕೆ ಏನೂ ಇಷ್ಟ ಇಲ್ಲ. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು, ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ. ಯಾ, when two families are involved ಅಲ್ಲ, ಸೊ ಆಗ ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಮ್ಮಿ, ಈ ಥರದ ಅಫ್ಕೋರ್ಸ್ ಒಂದು ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಂಗೆ ಅನ್ಸುತ್ತೆ. ಸಂಬಡಿ ಈಗ ನಿಮಗೂ ಮಾತಾಡಿದಾಗ ಹೇಳಿದಾಗ ಏನು ರಿಯಾಕ್ಟ್ ಮಾಡಲಿ ನಾನು, ಬಿಕಾಸ್ ಟೂ ಫ್ಯಾಮಿಲೀಸ್ ಆರ್ ಇನ್ವಾಲ್ವ್ಡ್. ನಾನು ಇದರಿಂದ ಏನು ಗೊತ್ತಾ ತಿಳ್ಕೊಳ್ಬೋದು, ನೀವು ಏನೇ ಮಾಡಿದ್ರು ಇನ್ನು ಇಂಪ್ಯಾಕ್ಟ್ ಆಗೋದು ಫೈನಲಿ ಫ್ಯಾಮಿಲೀಸ್ಗೆ. ಇದರಿಂದ ಒಂದು ಪಾಠ ಏನು ಅಂದರೆ, ನಾವು ಯಾರ ಬಗ್ಗೆನೂ ಕಮೆಂಟ್ ಮಾಡೋದು ಬೇಡ, ಇದು ಸರಿ ಇದು ತಪ್ಪು ಇದು ಅದೆಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಜೆನ್ಯೂನ್ಲಿ ಎಲ್ಲರಿಂದನೂ ಒಂದು ತಂದೆ ತಾಯಿ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ಎಲ್ಲ ಕೊನೆಗೆ ಅನುಭವಿಸೋದೇ ಅವ್ರುಗಳು. ಅವ್ರು ಅನುಭವಿಸೋದು ನೋಡಿದಾಗ ನಮ್ಗಳಿಗೆ ಬೇಜಾರಾಗತ್ತೆ ಅಲ್ವಾ. ಯಾರಾದರೆ ಏನು, ಅವರು ಇವರು ಅಂತಲ್ಲ, ಆ ಜಾಗದಲ್ಲಿ XYZ ಯಾರು ಇದ್ದಿದ್ರು ಹಿಂಗೆ ರಿಯಾಕ್ಟ್ ಮಾಡ್ತಾಯಿದ್ರು ಎಲ್ರೂ. ಶೋ ಯಾ. ಓಕೆ, ಏನೇ ಮಾರ್ಟಿನ್ ಬರ್ತಾ ಇದೆ 5th ಟ್ರೈಲರ್ ರಿಲೀಸ್ ಮಾಡಿ ಒಂದು ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆ ನಿಮ್ಮ ಸಿನಿಮಾಗೆ ಪ್ರಮೋಷನ್ಸಲ್ಲಿ. ಒಳ್ಳೇದಾಗಲಿ, ಮತ್ತೆ ಭೇಟಿಯಾಗೋಣ, ಮತ್ತಷ್ಟು ಮಾತಾಡೋದಿದೆ ಮಾರ್ಟಿನ್ ಬಗ್ಗೆ, ಮತ್ತೆ ನೆಕ್ಸ್ಟ್ ಇಂಟರ್ವ್ಯೂಲ್ಲಿ ಮಾತಾಡ್ತಾವೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನ ಕೆರಿಯರಲ್ಲಿ ರೆಹಮಾನ್ ಅವರೇ ನನಗೆ ಫಸ್ಟ್ ಇಂಟರ್ವ್ಯೂ ಮಾಡಿದ್ದು 2008. ನಾನು DSR ಅನ್ನೋ ಒಂದು ಆಲ್ಬಮ್ ಮಾಡಿದಾಗ ಫಸ್ಟು TV9 ಫಸ್ಟ್ ಇಂಟರ್ವ್ಯೂ ಮಾಡೋದಂಥವ್ರು. ಈಗ ಮಾರ್ಟಿನಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇನ್ನು ಲಾಟ್ ಮೋರ್ ಟು ಗೋ. ಜೊತೆಗೆ ಮತ್ತಷ್ಟು ಇಂಟರ್ವ್ಯೂಗಳನ್ನ ವೆರಿ ಸ್ಪೆಷಲ್. ಅವಳು ಖುಷಿ ಧ್ರುವ ಜೊತೆಗೆ ಮಾತಾಡೋದಕ್ಕೆ, ಬಿಕಾಸ್ ಆಗ ನಾವು ನೋಡಿದ ಧ್ರುವ ಹೇಗೆ ಮಾತಾಡ್ತಾ ಇದ್ರು ನಮ್ಮ ಜೊತೆಗೆ, ಈಗ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಗಳನ್ನ ಬಾರಿಸಿ ಈ ಸ್ಟೇಜಲ್ಲಿ ಇರುವಂಥ ಧ್ರುವ ಕೂಡ ನಮ್ಮ ಜೊತೆಗೆ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ವೀಕ್ಷಕರಿಗೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಅಕ್ಟೋಬರ್ 11ನೇ ತಾರೀಕು ನಾಡ ಹಬ್ಬ ದಸರಾಗೆ ನಮ್ಮ ಮಾರ್ಟಿನ್ ಸಿನಿಮಾ ಬಿಡುಗಡೆ ಆಗ್ತದೆ. ಎಲ್ಲೂ ವಲ್ಗಾರಿಟೀಸ್ ಇರಲ್ಲ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ವೈಭವಿ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.